ಕನ್ಸಲ್ಲಿ ಬಂದು ನಮಗೆ ಒಳ್ಳೇದು ಮಾಡ್ತಾಳೆ ತಾಯಿ. ನಮಗಿಂಥದ್ದು ಆಗ್ಬೇಕಣಮ್ಮ ಅಂತ ಕೇಳಿದಾಗ ಆ ತಾಯಿ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾಳೆ. ನಮಗೆ ಅದು ಸಾಲಲ್ಲ ಅಂದರೆ ಇಲ್ಲಿಗೆ ಬಂದಂಥ ಟೈಮಲ್ಲಿ ಹೂವು ಪ್ರಸಾದ ತಂದು ಕೇಳಿದಾಗ ನಾನಾ ಥರ ಪುಷ್ಪಗಳನ್ನ ತಾಯಿ ಮಂಡೆ ಮೇಲೆ ಇರ್ತಾರೆ ಅರ್ಚಕರು. ಆ ಹೂವು ಪ್ರಸಾದ ನಮಗೆ ಯಾವ ರೀತಿ ಬೀಳುತ್ತೆ ಅದ್ರ ಮೇಲೆ ಕೆಲಸಗಳಾಗ್ತವೆ. ಆಗಿದೆ ನನಗೆ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಆ ನಂಬಿಕೆನೇ ಇವತ್ತು ತಾಯಿ ಇಲ್ಲಿ ನೆಲೆಯಾಗಿ ನಿಂತಿದ್ದಾಳೆ. ಮತ್ತು ಗ್ರಾಮದ ಅಂಚಲ್ಲಿ ಈ ಕಾಡು ಒಳಗಡೆ ಇರೋವಂಥದ್ದು ಒಂಥರ ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿ. ವಾತಾವರಣ ಆಲ್ಮೋಸ್ಟ್ ಎಲ್ಲ ಊರೊಳಗಡೆ ಇರ್ತಾರೆ ದೇವಸ್ಥಾನಗಳು. ಇದೊಂಥರ ಕಾಡ್ಗಾದಂಗೆ ಎರಡು ಊರಿಗೂ ಮಧ್ಯ ಈ ಕಡೆ ಅನ್ಗಳ್ಳಿ, ಈ ಕಡೆ ಗೋಪಾಲ್ಪುರ. ಆ ಗ್ರಾಮದಲ್ಲಿ ಗ್ರಾಮ ದೇವತೆ ಹೆಂಗಿದ್ದಾಳೆ ಅದಕ್ಕಿಂತ ಸ್ವಲ್ಪ ಪವಾಡವಾಗಿ ತಾಯಿ ಇಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು, ನಾವು ಕೇರ್ಗಳ್ಳಿಯವರು ರವಿ ಶೆಟ್ಟಿ ಅಂತ ಇಲ್ಲಿಗೆ ಅವಾಗವಾಗ ಬರ್ತಾ ಇರ್ತೀನಿ. ಸುಮಾರು ಇಲ್ಲಿಗೆ ಒಂದು 4-5 ವರ್ಷ ಆಯ್ತು. ನಾನು 4-5 ವರ್ಷದಲ್ಲೇ ಸುಮಾರು ಅನುಭವಗಳನ್ನ ಇಲ್ಲಿ ಬಂದು ಅಮ್ಮನ ಹತ್ರ ಒಂದು 2 ನಿಮಿಷ ಕೂತ್ಕೊಂಡು ದರ್ಶನ ಮಾಡಿದ್ರೆ ಸಾಕು, ನನಗಿನ್ನ ನೆಮ್ಮದಿ ಸಿಗುತ್ತೆ. ನನಗಿಂಥದ್ದೇ ಆಗಬೇಕು ಅಂತ ಅವಳು ಏನು ಕೇಳಲ್ಲ. ನಾವು ಇಂಥದ್ದನ್ನೇ ಕೊಡಬೇಕು ಅಂತೇನಿಲ್ಲ, ಭಕ್ತಿ ಬೇಕು ಮೇಯ್ನು. ಈಗ ಹೇಳಿದ್ರಲ್ಲ, ಆ ಭಕ್ತಿ ಇದ್ದರೆ ಏನು ಬೇಕಾದ್ರೂ ಮುಕ್ತಿ ಸಿಗುತ್ತೆ ಅನ್ನೋದಕ್ಕೆ ಅದೇ ಕಾರಣ. ಇಲ್ಲಿ ಇದ್ದಾಳೆ ಅನ್ನೋದಕ್ಕೆ ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ನಮಸ್ಕಾರ ಮಾಡೋದ್ರೆ ಅವಳು ಖಂಡಿತ ಎಲ್ಲರಿಗೂ ಸರ್ವ್ರಿಗೂ ಒಳ್ಳೇದು ಮಾಡ್ತಾಳೆ ಅನ್ನೋ ನಂಬಿಕೆ.